ನಾಗಾಗಳು ನಾವು ಸಾಯುವುದಕ್ಕೂ ನಾವು ಸಿದ್ಧರಾಗಿರ್ತೀವಿ. ನೀವು ನನ್ನ ಇದಕ್ಕೆ ಬಂದಾಗ ಉತ್ತರಕಾಶಿ ಜಿಲ್ಲೆಗೆ ಬಂದರೆ ಬಂದೂಕು ಸಮೇತ ಇಟ್ಟಿದ್ದೀನಿ, ಅದಕ್ಕೆ ಲೈಸೆನ್ಸ್ ಇರಲ್ಲ. ಸಂಘದಿಂದನೂ ಪ್ರತ್ಯೇಕವಾಗಿ ನನಗೆ ಅಂತ ಹೇಳ್ಬಿಟ್ಟು ಬ್ಯಾಗಿಂದ ಸಮೇತ ಪಂಚೆಯಿಂದ ಸಮೇತ ಪ್ರತಿಯೊಂದನ್ನು ಕೊಡಿಸಿದ್ದಾರೆ. ಕುಂಭಕ್ಕೆ ಬರೋವಾಗ್ಲೂ RSS ಕಾರ್ಯದಲ್ಲೇ ನಾವು ಉಳ್ಕೊಳ್ಳೋದು. ಯಾವಾಗ ಹೋದ್ರೂ ಮುಸ್ಲಿಮಲ್ಲಾಗಲಿ ಕ್ರಿಶ್ಚಿಯನ್ನಲ್ಲಾಗಲಿ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ನೀವು ಯಾಕೆ ಈ ಒಂದು ಜೀವನವನ್ನ ಸ್ವೀಕಾರ ಮಾಡ್ತೀರಾ ಮತ್ತು ನಿಮ್ಮ ದಿನಚರಿ ಹೇಗಿರುತ್ತೆ? ನನಗೆ ನನ್ನ ದೇವಿಯೇ ನನ್ನ ಹೆಂಡತಿ ರೂಪದಲ್ಲಿ ಬಂದು ಆಕೆ ಡೈವರ್ಸ್ ಕೊಡ್ತಿದ್ದರೆ ನಾನು ಇವತ್ತು ಸನ್ಯಾಸ ಆಗ್ತಿರೋದೇನೋ. ಒಟ್ಟಾಗಿ ನಾಗಾ ಸಾಧುಗಳ ಜಯ ಧರ್ಮ ಸಂರಕ್ಷಣೆ, ಸನಾತನ ಧರ್ಮ ಆಮೇಲೆ ಹಿಂದೂ, ಇವೆರಡು ಒಂದೇ ಇದರ ನಾಣ್ಯದ ಎರಡು ಮುಖಗಳಿದ್ದಂಗೆ. ಮುಸ್ಲಿಮಲ್ಲಾಗಲಿ ಕ್ರಿಶ್ಚಿಯನ್ನಲ್ಲಾಗಲಿ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅದೇ ನೀವು ಬೇರೆ ಯಾವುದೇ ಏನು ಪಾರ್ಸಿಗಳು, ಸಿಖ್ಗಳು ನಮ್ಮ ಸಮಾಜದ ಕೆಲವು ಇದಾಗಿದ್ದಾರೆ. ಬೌದ್ಧರು ನಮ್ಮ ಸಮಾಜದ ಜೊತೆ ಸನಾತನ ಜೊತೆ ಜೋಡಣೆ ಆಗಿದ್ದಾರೆ. ಹಿಂದೂ ಅಂತಂದರೆ ಏನು ಸನಾತನ ಧರ್ಮದ ಇನ್ನೊಂದು ಹೆಸರು ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ, ಯಾಕಂದರೆ ಈಗ ನಾನು ಇದರಲ್ಲಿ ಬಿಸಿಯಾಗಿರೋದಿಲ್ಲ. ಸನಾತನ ಧರ್ಮ ಆಮೇಲೆ ಹಿಂದೂ, ಇವೆರಡು ಒಂದೇ ಇದರ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅದಾಗಿರ್ಬೇಕು, ಇದಾಗಿರ್ಲೇಬೇಕು. ಪ್ರಪಂಚದಲ್ಲಿ 5000 ವರ್ಷಗಳ ಹಿಂದೆ ಸನಾತನ ಧರ್ಮ ಅದು ಹಿಂದೂ ಧರ್ಮನೇ. ನಾವು ಇವತ್ತು ಎಲ್ಲ ನೋಡ್ತೀವಿ. ಏನು ಇದರಲ್ಲಿ ಸಿಖ್ ಆಗಲಿ ಬೌದ್ಧರಾಗಲಿ ಆಮೇಲೆ ಜೋಡಣೆ ಆದರು. ನಮ್ಮ ಇದರಲ್ಲಿ ಬೌದ್ಧರು ಸೇರುತ್ತಾರೆ. ನಮ್ಮ ಶಂಕರ ಸ್ಥಾಪಿತ ಅಖಾಡಗಳು ಅಂತ ಹೇಳಿ ಕರಿತೀವಿ. ದಶನಾಮಿ ಅಖಾಡ ಅಂತ ಕರಿತೀವಿ. ಗಿರಿ, ಪುರಿ, ಭಾರತಿ, ಸರಸ್ವತಿ ಇದೇ ತರತಾಗಿ 10 ಹೆಸರುಗಳಿಂದ ನೀವು ಸರ್ನೇಮ್ ಕರಿತೀರ. 3 ವರ್ಷ ಆಯ್ತು ನಾನು ಅಲ್ಲಿ ಬಿಟ್ಟು. ಈಗಲೂ ಸಂಘದಲ್ಲಿ ಈಗ ಕುಂಭಕ್ಕೆ ಬರೋವಾಗ್ಲೂ RSS ಕಾರ್ಯದಲ್ಲೇ ನಾವು ಉಳ್ಕೊಳ್ಳೋದು. ಯಾವಾಗ ಹೋದ್ರೂ ಸೇವಾನಿಕೇತನ ಜೋಗಿವಾಲಲ್ಲಿದೆ, ಡೆಹ್ರಾಡೂನ್ ಜೋಗಿವಾಲಲ್ಲಿದೆ. ಏನ್ ಹೇಳ್ತೇನಮ್ಮ ಬಾಬಾಜಿ, ನೀವು ಇತಿಹಾಸವನ್ನ ಹೇಳ್ತಾ ಇದ್ರಿ ನಾಗ ಸಾಧುಗಳ ಕೊಡುಗೆ ಬಗ್ಗೆ. ನಾಗ ಸಾಧುಗಳು 800 ಇದರಲ್ಲೇನೆ 1800ರಲ್ಲೇನೆ ನಾಗ ಆಂದೋಲನ ಅಂತ ಮಾಡಿ ನಡೀತೆ. ಆಮೇಲೆ ಈಗಿನ ನಾಗಪುರ ಅನ್ನೋ ಹೆಸರಿಗೂ ನಾಗಾ ಸಾಧುಗಳಿಗೂ ತುಂಬ ಒಡನಾಟಿದೆ. ನಾಗಪುರಕ್ಕೆ ಆ ಹೆಸರು ಬರೋದಕ್ಕೆ ಅಲ್ಲೊಬ್ಬ ರಾಜರು ಬಂಡುಕೋರರ ಆಕ್ರಮಣಕ್ಕೆ ಒಳಗಾಗಿ ರಾಜ್ಯವನ್ನು ಆ ಬಂಡುಕೋರರ ಕೈಗೆ ಒಪ್ಪಿಸಿದಂಥ ಟೈಮಲ್ಲಿ ನಾಗಾ ಸಾಧುಗಳು ಒಗ್ಗಟ್ಟಾಗಿ ಬಂಡುಕೋರನ್ನೆಲ್ಲ ಓಡಿಸಿ ಆ ರಾಜರಿಗೆ ಮತ್ತೆ ರಾಜ್ಯವನ್ನು ವಾಪಸ್ ಕೊಡಿಸಿದ್ದಕ್ಕೆ ಇವತ್ತು ಅದರ ಹೆಸರು ನಾಗಪುರ ಅಂತ ಬಂದಿರುತ್ತೆ. ನೀವು ಬೇಕಾದ್ರೆ ಇದ್ದೀರಾ ಹಿಸ್ಟ್ರಿಯನ್ನು ಚೆಕ್ ಮಾಡ್ಬೋದು. ಅದಾದ ನಂತರ ನಾಗಾ ಸಾಧುಗಳು ನನಗೆ ತಿಳಿದ ಮಟ್ಟಿಗೆ ಯಾವುದೇ ಆಂದೋಲನದಲ್ಲಿ ಭಾಗವಹಿಸಲಿಲ್ಲ. ರಾಜಕೀಯವಾದ ಆಂದೋಲನದಲ್ಲಿ ನಾವು ಭಾಗವಹಿಸುವುದಿಲ್ಲ. ನಮಗೆ ಯಾವುದೇ ಪಾರ್ಟಿ ಆಗಲಿ ನಾವು ಪಾರ್ಟಿಗೆ ನಾವು ಯಾವುದೋ ಇದಾಗೋದಿಲ್ಲ. ಯಾರೋ ಒಬ್ಬರು ಯಾವುದೋ ಪಾರ್ಟಿಯಿಂದ ಅವರು ಮುಖ್ಯಮಂತ್ರಿಗಳು ಇಲ್ಲ ಏನೋ ಮಂತ್ರಿಗಳು ಏನೋ MLA ಏನೋ ಇದೆ ಸಂಸದರಾದ್ರೂ ಒಟ್ಟಾಗಿ ನಾಗಾ ಸಾಧುಗಳ ಜಯ ಧರ್ಮ ಸಂರಕ್ಷಣೆ. ಬಾಬಾಜಿ, ನಾನು ಆಗದಿಂದ ನೋಡ್ತಾ ಇದ್ದೀನಿ, ನೀವು ಯಾರೇ ಬಂದ್ರು ಕೂಡ ಅಮ್ಮ ತಾಯಿ ಅಂತ ಹೇಳಿ ಸಂಬೋಧಿಸ್ತೀರಿ. ಇದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಇದರಲ್ಲಿ ಪಂಚೇಂದ್ರಿಯ ನಿಗ್ರಹಣ ಅಂತ ಬರುತ್ತೆ. ಯಾಕೆಂದರೆ ನಾನು ನನ್ನ 98ರಲ್ಲಿ ಕಾರಣಾಂತರಗಳಿಂದ ನಾವಿಬ್ಬರು ಬೇರೆ ಆದ್ವಿ. ಅದಾದ ಮೇಲೆ 2004ರಲ್ಲಿ ಆಕೆಯೇ ಕೋರ್ಟ್ಗೆ ಹೋದರು.
ವಿಚ್ಛೇದನಕ್ಕೆ ಕೋರ್ಟ್ಗೆ ಹೋದಾಗ 7ರವರೆಗೂ ಕೇಸನ್ನು ಮುಂದುವರಿಸಿದ ಸಮಯದಲ್ಲಿ 7ರಲ್ಲಿ ವಿಚ್ಛೇದನವೂ ಆಯಿತು. ಇದನ್ನು ಏನಕ್ಕೆ ಅಲ್ಲಿಗೆ ಏನಕ್ಕೆ ಲಿಂಕ್ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ನನ್ನ ದೇವಿಯೇ ನನ್ನ ಹೆಂಡತಿ ರೂಪದಲ್ಲಿ ಬಂದು ಆಕೆ ಡೈವರ್ಸ್ ಕೊಡ್ತಿದ್ದರೆ ನಾನು ಇವತ್ತು ಸನ್ಯಾಸ ಆಗ್ತಿರಲಿಲ್ವೇನೋ, ಇದು ಎಲ್ಲ ನಾನು ಆಗಬೇಕು ಅಂತ ಏನಾಗ್ತಿರ್ಲಿಲ್ಲ. ಎಲ್ಲವೂ ನಮ್ಮ ಹಣೆ ಬರಹ ಅಂತೀವಿ. ಅದನ್ನು ಹಣೆ ಬರಹ ಅಂದರೆ ಕೆಟ್ಟದ್ದು ಅಂತಲ್ಲ, ತಲೆ ತಿಳ್ಕೊತಾರೆ ಕನ್ನಡದಲ್ಲ, ಹಣೆ ಬರಹ ಅಂತ ಆ ಥರ ಅಲ್ಲ. ವಿಧಿ ಲಿಖಿತ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಏನು ಘಟನೆ ನಡಬೇಕಾಯಿತು ನಿಮಗೆ ಮೊದಲೇ ಅದು ದೇವರು ಬರೆದಿರ್ತಾನೆ. ಇವತ್ತು ನೀವೊಬ್ಬ ಮುಸ್ಲಿಂ ಹೆಣ್ಣು ಮಗಳಾದ್ರೂ ನನ್ನ ಒಂದು ದರ್ಶನ ಭಾಗ್ಯದಿಂದ ನಮಗೆ ನಾಗಗಳನ್ನು ನೀವು ನೋಡಬೇಕು ಅಂತಂದ್ರೂ ಕುಂಭಕ್ಕೆ ಬರಬೇಕು. ನಮಗೆ ಆ ಥರ ನಾವು ಯಾವುದೇ ಧರ್ಮಕ್ಕಾಗಲಿ ನಮ್ಮ ಧರ್ಮಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಬೇರೆ ಯಾವುದೇ ಇದರಲ್ಲಿ ನಮ್ಮ ಧರ್ಮಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಾವು ಆಂದೋಲನ ನಡೆಸ್ತೀವಿ. ಒಂದು ಐ ಥಿಂಕ್ 3 ವರ್ಷಗಳ ಹಿಂದೆ ಕಾಣುತ್ತೆ, ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಆದಂಥ ದುರ್ಘಟನೆಗೂ ಆ ಮಹಾರಾಷ್ಟ್ರದಲ್ಲಿ 2 ಸಾಧುಗಳನ್ನು ಹತ್ಯೆ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ರಕ್ಷಣೆಯಾಗಲಿ ಯಾವುದೂ ಇರಲಿಲ್ಲ. ಆದರೂ ನಮ್ಮ ಹೋರಾಟ ನಮ್ಮದು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾಗಾಗಳು ನಾವು ಸಾಯುವುದಕ್ಕೂ ನಾವು ಸಿದ್ಧರಾಗಿರ್ತೀವಿ. ನೀವು ನನ್ನ ಇದಕ್ಕೆ ಬಂದಾಗ ಉತ್ತರಕಾಶಿ ಜಿಲ್ಲೆಗೆ ಬಂದರೆ ಬಂದೂಕು ಸಮೇತ ಇಟ್ಟಿದ್ದೀನಿ, ಅದಕ್ಕೆ ಲೈಸೆನ್ಸ್ ಇರಲ್ಲ, ಒಪ್ಪಂದಾಗೆ ಇಟ್ಟಿರ್ತೀವಿ. ಬಂದೂಕು ಮಾತ್ರ ಇದೆ, ಇಲ್ಲಿಗೆ ತರಕ್ಕಾಗಲ್ಲ, ಯಾಕಂದ್ರೆ ನೆಸಿಟಿ ಇಲ್ಲ. ಇದು ನಾವು ಬಂದಿರೋದು ಕುಂಭಸ್ನಾನಕ್ಕೆ ಬಂದಿರೋದ್ರಿಂದ ಅದನ್ನಲ್ಲಿ ತರಬೇಕಾಗಿಲ್ಲ. ಬಾಬಾಜಿ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಏನು ಹೇಳ್ತೀರಾ ಬಾಬಾಜಿ ಈ ಒಂದು ಸಂದರ್ಭ? ನೋಡಿಮ್ಮ, ಪ್ರತಿ 6 ವರ್ಷಕ್ಕೊಂದ್ಸಲ ಬರೋದು, 12 ವರ್ಷಕ್ಕೊಂದ್ಸಲ ಬರೋದನ್ನ ಪೂರ್ಣ ಕುಂಭ ಅಂತಲೂ, ಆಮೇಲೆ ಈ 12 ವರ್ಷಗಳ ಕುಂಭದ ಮಧ್ಯೆ ಬರುವಂಥದ್ದು ಅರ್ಧ ಕುಂಭ ಅಂತಲೂ, ಆಮೇಲೆ 144 ವರ್ಷ ಬಂದಿರೋ ಈ ಕುಂಭವನ್ನು ಮಹಾಕುಂಭ ಮೇಳ ಅಂತ ಕರೀತಾರೆ. ಇದರಲ್ಲಿ ಏನು ಅಂತಂದರೆ, ಕುಂಭಮೇಳ ಅಂತಂದಾಗ ಈ ನಿನ್ನೆ ನೀವು ಇದರಲ್ಲಿ ನೋಡಿದ್ವಿ, ಸಮುದ್ರ ಮಂಥನವಾದಾಗ ಅಲ್ಲಿ ಸುಮಾರು 5 ಬಂದಾಗ ಅದರಲ್ಲಿ ಏನು ವಿಷ, ಕಾಲಕೂಟ ವಿಷವಾಗಿರ್ಬೋದು, ಕಾಮಧೇನುವಾಗಿರ್ಬೋದು, ಐರಾವತವಾಗಿರ್ಬೋದು, ಅಮೃತ ಬರುತ್ತೆ. ಈ ಅಮೃತದ 4 ಡ್ರಾಪ್ಗಳು ಏನು ಹನಿಗಳು 4 ಜಾಗಗಳಲ್ಲಿ ಬೀಳುತ್ತೆ. ಒಂದು ನಾಸಿಕ್, ಉಜ್ಜೈನ್, ಪ್ರಯಾಗ್ರಾಜ್, ಹರಿದ್ವಾರ. ಇನ್ನು ನಾವು ಇದರಲ್ಲಿ ಎಲ್ಲದಕ್ಕೂ ಪ್ರಮುಖವಾದಂತಹ ಈ ಪ್ರಯಾಗ್ರಾಜ್ ಏನಕ್ಕೆ ಪ್ರಮುಖ ಅಂತ ಕರೀತಾ ಇದ್ದೀವಿ ಅಂತಂದ್ರೆ, ಗಂಗಾ ಯಮುನಾ ನದಿಗಳನ್ನ 2 ನದಿಗಳು ಸೇರುವಂತ ಈ ಜಾಗ. ಗಂಗಾ ಯಮುನಾ 2 ನದಿಗಳು ಸೇರುತ್ತೆ. ತ್ರಿವೇಣಿ ಸಂಗಮ ಹೆಂಗಾಯ್ತು ಅಂತ ಕೇಳಿಲ್ಲ, ಅದಕ್ಕೂ ನಾನು ಹೆಸರು ಮಾಡ್ತೀನಿ. ಕುಂಭಮೇಳದ ಸಾಯಿ ಸ್ನಾನದಲ್ಲಿ ಮಹಾಮಂಡಲೇಶ್ವರಗಳು ನಮ್ಮ ಎಲ್ಲರಿಗಿಂತ ನಮ್ಮ ಮಹಾಮಂಡಲೇಶ್ವರರು, ಆಚಾರ್ಯ ಮಹಾಮಂಡಲೇಶ್ವರರು, ಇವರು ತಮ್ಮ ಹಾಲಿನ ಮೂಲಕವಾಗಿ ಸರಸ್ವತಿ ನದಿಯನ್ನು ಆಹ್ವಾನಿಸ್ತಾರೆ. ಅದು ಹಾಲು ದೇವರಿಗೂ ಇದಾಗುತ್ತೆ, ಅಭಿಷೇಕವಾಗುತ್ತೆ. ಅದು ನಾವು ನಮ್ಮ ಇದಕ್ಕೆ ನಮ್ಮ ಅಖಾಡ ದೇವರು ಭಗವಾನ್ ಶ್ರೀ ಕಾರ್ತಿಕೇಯ. ನಾವು ಕಾರ್ತಿಕೇಯನೂ ಗಂಗಾ ಸ್ನಾನ ಮಾಡಿಸ್ಕೊಂಡು ತಗೊಂಡ್ಬರ್ತೀವಿ. ಅದೇ ಟೈಮಲ್ಲಿ ದೇವತೆಗಳು ಸ್ನಾನ ಮಾಡ್ತಾರೆ. ಯಾವಾಗ ಬೆಳಗಿನ ಜಾವ 3ರಿಂದ 3:30 ಅದು ಯಾರು ನಾವು ನೋಡೋಕ್ಕಾಗಲ್ಲ, ನೋಡಿದ್ರೆ ಯಾರು ಬದುಕೋದು ಇಲ್ಲ. ಟಿವಿಯಲ್ಲಿ ಆರೋಪ ಅಂತೆಲ್ಲ ಕೊಡ್ತಾರೆ ಟಿವಿಗಳಲ್ಲಿ, ನಾನು ನೋಡಿಲ್ಲ, ನೀವು ನೋಡೋಕ್ಕೂ ಆಗೋದಿಲ್ಲ. ಈ ದೇವತೆಗಳು ಸ್ನಾನ ಮಾಡುವುದು
ಆದಮೇಲೆ ಅಖಾಡಗಳು ಸರದಿ ಪ್ರಕಾರವಾಗಿ ಅಖಾಡಗಳು 14 ಅಖಾಡಗಳಿವೆ. ನನಗೆ ಫುಲ್ ನೇಮ್ ನನಗೆ ಹೇಳುವಷ್ಟು ನನಗೆ ಗಂಟು ಪ್ರಾಬ್ಲಮ್ ಆಗುತ್ತೆ, ಫುಲ್ ನೇಮ್ ಹೇಳ್ತಾ ಇಲ್ಲ. ನಮ್ಮ ಅಖಾಡದ ನಾವು ಸಿಸ್ಟರ್ ಗಂಟನ್ನು ನಾವು ಅನ್ಬೋದು, ಅದು ಇಂಗ್ಲೀಷ್ ವರ್ಡ್ ಆಗುತ್ತೆ, ಆದರೆ ನಾನು ಯೂಸ್ ಮಾಡಲೇಬೇಕಾಗುತ್ತೆ. ಆನಂದ ಅಖಾಡ, ನಮ್ಮ ಅಖಾಡ ಎರಡು ಸೇರಿ ಸಾಯಿಸ್ನಾದಕ್ಕೆ ನಾವು ಹೋಗುತ್ತೀವಿ. ಅದಿನ್ನ ಟೈಮಿಂಗ್ಸ್ ನಮಗೆ ಗೊತ್ತಿರೋದಿಲ್ಲ. ಅದು ಟೈಮಿಂಗ್ಸ್ ಅಲ್ಲಿಂದ ಬಂದ ಕೂಡಲೇ ನಮಗೆ ಇಂಟಿಮೇಟ್ ಮಾಡ್ತಾರೆ. ಅಲ್ಲಿ ನಾವು ಊಟಕ್ಕೆ ಹೋದಾಗ ಅಲ್ಲೇ ಹೇಳ್ತಾರೆ ಎಲ್ಲ ಕ್ಲೀನಾಗಿ ಎಲ್ಲರೂ ಇಷ್ಟೊತ್ತಿಗೆ ರೆಡಿ ಆಗಿರಬೇಕು ಅಂತ. ಒಂದು ಅರ್ಧ ಗಂಟೆ 3/4 ಗಂಟೆ ಮೊದಲೇ ರೆಡಿ ಆಗುತ್ತಾರೆ. ಅಲ್ಲಿ ಬಂದಂಥ ಒಂದು ಮಹಾಪುರುಷರು ಅಂದರೆ, ಮಹಾಪುರುಷ ಅಂತಂದರೆ ವಸ್ತ್ರಧಾರಿ. ಸನ್ಯಾಸಿ ದೀಕ್ಷೆ ಆದಮೇಲೆ ಸಾಧನೆಗಳನ್ನು ಮಾಡಿ ಪಂಚೇಂದ್ರಿಯ ನಿಗ್ರಹಗಳನ್ನು ಮಾಡಿದಂತಹ ಸಾಧುಗಳಿಗೆ ಮಾತ್ರ ವಸ್ತ್ರಧಾರಿಯಿಂದ ಅವರನ್ನ ದಿಗಂಬರ ಅಂತ ಕರೀತಾರೆ. ನಾಗಾತ ನಮ್ಮಲ್ಲಿ ಕರೆಯೋದಿಲ್ಲ. ನಮ್ಮ ಅಖಾಡ ಪ್ರಕಾರ ವಸ್ತ್ರಧಾರಿಯು ಮೊದಲನೇ ಒಂದು ಇದಾಗಿಯೂ, ಅದಾದ ನಂತರ ಕುಂಭದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ನೀರಿಟ್ಟಿರ್ತಾರೆ. ನಮ್ಮ ಧರ್ಮಧ್ವಜ ಅಂತ ನೀವು ನೋಡಿರ್ಬೋದು, ಅಲ್ಲಿ ಒಂದ್ಸಲ ಹೋದಾಗ ಇದು ಧರ್ಮಧ್ವಜ ಅಂತ ತೋರಿಸಿ, ಅದು ಅಲ್ಲಿ ನೀವು ಅದರಿಂದ ಅಲ್ಲೊಂದು ದಾರ ಕಟ್ಟಿರ್ತಾರೆ. ಅಲ್ಲೆಲ್ಲೂ ಚಪ್ಪಲಿ ಗಿಪ್ಪಲಿ ಹಾಕೊಂಡು ಹೋಗಬೇಡಿ, ತುಂಬ ನಿಯಮಗಳಿರುತ್ತೆ. ನಮ್ಮದು ಯಾವ ಥರ ಅಂತಂದರೆ, ಈ ಮಿಲಿಟ್ರಿಯಲ್ಲಿ ಕೂಡ ಡಿಫೆನ್ಸಲ್ಲಿ ಕೂಡ ಅದು ಎದುರುಗಡೆ ನಿಡ್ಕೊಂಡು ಸೆಲೆಕ್ಟ್ ಇಡ್ತಾರೆ. ನಾವು ಇದೆಯಾ ನಮ್ಮ ಗುರುಗಳು ನಾವು ಯಾವತ್ತೂ ಎದುರುಗಡೆ ತಲೆ ಬಗ್ಸಿರ್ತೀವಿ. ಅವ್ರು ಏನು ಹೇಳಿದ್ರು ಅಷ್ಟು ಮಾತ್ರ ಆನ್ಸರ್ ಕೊಡ್ಬೇಕು ಅಷ್ಟೇ. ಹೊರತು ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೋಗೋದಕ್ಕೆ ಓಡಿಸ್ಬೇಕು. ಅಲ್ಲಿ ನಾಗಾಗಳಾದಂತಹ ಸನ್ಯಾಸಿಗಳಿಗೆ ಮುಂದಿನ ಕುಂಭದಲ್ಲಿ ಅಥವಾ ಅದಕ್ಕೆ ಮತ್ತೆ ಸಾಧನೆಗಳಿರುತ್ತೆ. ನಾಗ ಆಗುವುದು ಅಂತಂದ್ರೆ ಅಲ್ಲಿ ನೀರು ಹಾಕೊಂಡು ಆಗದೆ ನಾಗ ಆಗಿಬಿಡ್ತಾರೆ ಅಂತ ಅಲ್ಲ. ಅದು ಅವರ ಸಾಧನೆಗಳನ್ನು ಮಾಡಿರ್ಬೇಕು, ಪಂಚೇಂದ್ರಿಯ ನಿಗ್ರಹಗಳನ್ನು ಮಾಡಿರ್ಬೇಕು. ಆ ಚಳಿ ಗಾಳಿಯಲ್ಲೊಂದು ಪಂಚೇಂದ್ರಿಯ ನಿಗ್ರಹಗಳನ್ನು ಮಾಡಿದ ಕೆಲವು ವ್ಯಕ್ತಿಗಳ ಮಾತ್ರ ನಾಗ ಸಾಧನೆ. ಇವರಿಗೆ ಆಮೇಲೆ ಸ್ವಪಿಂಡದಾನ ಸಂಸ್ಕಾರ, ಅದೇ ರೀತಿಯಾದಂಥ ಕೆಲವು ನಾವು ತಿಳಿಸ್ಬೋದು, ಕೆಲವು ನಾವು ತಿಳಿಸುವ ರೀತಿಯಲ್ಲೂ ಇಲ್ಲ. ಯಾಕಂದರೆ ನಮ್ಮ ಕಾಲದಲ್ಲಿ ಅತಿ ಸಣ್ಣವನು ಅಂದರೆ ನಾನೇ. ನನಗಿಂತ ಇರುವುದೆಲ್ಲ ದೊಡ್ಡವರು ವಿದ್ವಾಂಸರು. ದೊಡ್ಡವ್ರನ್ನ ವಯಸ್ಸು ಬಾಡಿ ಇಲ್ಲಲ್ಲ, ವಿದ್ವಾಂಸರು. ಎಜುಕೇಷನ್ನು ಅವ್ರಿಗೆ ನಾವು ಎಜುಕೇಷನ್ಗೆ ಯಾರು ಬೆಲೆ ಕೊಡೋದಿಲ್ಲ. ಅದೇ ನೀವೇನೋ ಕೇಳಿದ್ರಿ, ನೀವು ಇಂಜಿನಿಯರ್ ಅಂತ, ಅದಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ. ನಮ್ಮ ಅಖಾಡ ನಿಯಮಗಳನ್ನು ವೇದಗಳನ್ನು ಅರಿವಂತಹ ಮಹಾನ್ ಭಾವರಿದ್ದಾರೆ. ನಾವು ಕುಂಭಕ್ಕೆ ಬರುವುದೇನೆ ಒಂದು 3 ರೀಸನ್. ಒಂದನೇದು ಸಾಯಸ್ಥಾನವಾದರೆ, ಎರಡನೇದು ದೊಡ್ಡ ಮಹಾಪುರುಷರು ಬರ್ತಾರೆ. ಮಹಾಪುರುಷ ಅಂದರೆ ದೊಡ್ಡ ಸಾಧುಗಳು, ನಾಗಾ ಸಾಧುಗಳಿಗಿಂತ ದೊಡ್ಡದಿದೆ. ಆಮೇಲೆ ನಾಗಾದವ್ರಿಗೆ ಸಂಸ್ಕಾರ ಮುಗಿದ ಮೇಲೆ ಅವ್ರನ್ನ ಬೇಕಾದರೆ ಅವ್ರಿಗೆ ಇಚ್ಛೆ ಇದ್ದಲ್ಲಿ ಅಖಾಡದಲ್ಲಿ ಸೇವೆಗೂ ಅದೇ ಅವ್ರನ್ನ ಮೆಹಂತದ್ಲು ಮೆಹಂತದ್ಲು ಅಖಾಡದಲ್ಲಿ ಕರೀತಾರೆ. ಅದು ಬೇಡದಿದ್ದ ನಮಗೆ ಅದು ಬೇಡ, ನಾನು ಧ್ಯಾನ ಮಾಡ್ತೀನಿ, ಎಲ್ಲಿ ಏನು ಬರುವಂತ ಇರುವುದಿಲ್ಲ ತಾಯಿ. ಆದರೆ ಗುರುಗಳು ಏನು ಹೇಳ್ತಾರೋ ನಮ್ಗೆ ಗುರು ವಾಕ್ಯವೇ ವೇದವಾಕ್ಯ ತಾಯಿ. ಇಲ್ಲಿ ನಾಗ ಆದಂತಹ ಹೋಗಿ ಮೊನ್ನೆ ಡೇಟ್ ನಾನು ಮರ್ತೋಗಿದ್ದೀನಿ, 19ನೇ ತಾರೀಕು ಅಂತ ಕಾಣುತ್ತೆ. ಯಾವಾಗಲೂ ಸಂಸ್ಕಾರ ಕೂಡ ನಡೀತಿಲ್ಲಿ. ಜೂನಾಗಢದಲ್ಲೂ ಸಪರೇಟ್ ಸಂಸ್ಕಾರ ನಡೀತು. ಎಲ್ಲ ಕಡೆನೂ ಅವರವರ ಅಖಾಡ ನಿಯಮಗಳ ಅನುಸಾರವಾಗಿ ಸಂಸ್ಕಾರವನ್ನು ಮಾಡುತ್ತಾರೆ. ಬಾಬಾಜಿ, ನೀವು ಯಾಕೆ ಈ ಒಂದು ಜೀವನವನ್ನ ಸ್ವೀಕಾರ ಮಾಡ್ತೀರಾ ಮತ್ತು ನಿಮ್ಮ ದಿನಚರಿ ಹೇಗಿರುತ್ತೆ, ನಿಮ್ಮ ಊಟೋಪಚಾರ ಇವೆಲ್ಲ ಹೇಗಿರುತ್ತೆ ಅನ್ನುವಂಥದ್ದು? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ತಾಯಿ. ನಮ್ಮ ದಿನಚರಿ ಅಂತಂದರೆ ಸಾಧನೆ ಇದ್ದಾಗ ಒಂದು, ಆಮೇಲೆ ಸಾಧನೆ ಧ್ಯಾನವಿದ್ದಾಗ ಒಂದು, 2 ರೀತಿಯಲ್ಲಿ ಇರುತ್ತೆ. ನನ್ನ ಧ್ಯಾನ ರಾತ್ರಿ 10 ಗಂಟೆಯಿಂದ 2 ಗಂಟೆವರೆಗೂ ನಡೆಯುತ್ತೆ. ಆವಾಗ ಸಾಧನೆ ಮಾಡುವುದಿಲ್ಲ. ಯಾಕೆಂದರೆ ಸಾಧನೆ ಮಾಡುವುದು ಅಗ್ನಿಕುಂಡದಲ್ಲಿ, ಧ್ಯಾನ ಮಾಡುವುದು ನಾವು ನಿರ್ವಸ್ತ್ರವಾಗಿ ಒಬ್ಬರೇ ಕೂತಿರ್ತೀವಿ, ಏಕಾಂತವಾಗಿರ್ತೀವಿ. ಅಲ್ಲಿ ಯಾವುದೇ ಒಂದು ಅಡಚಣೆಗಳಾಗಲಿ, ಯಾವುದೇ ಒಂದು ಆ ಥರದ್ದು ನಾವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಾವು ಹುಡುಕಿ ಹೋಗೋದು ಅಂತ ಕಡೆ ಇದೆ.
ಪ್ರಾಣಿಗಳ ಸಮೇತ ಕಿರಿಚಬಾರ್ದು, ಆ ಥರ ಇರಬೇಕು ನಮಗೆ. ಹಿಮಾಲಯದಲ್ಲಿ ನಾನಿರೋ ಜಾಗದಲ್ಲಿ ನನಗೇನೇ ಯಾವತ್ತು ದೊಡ್ಡ ದೊಡ್ಡ ಪ್ರಾಣಿಗಳು ನೋಡಿಲ್ಲ. ಅಲ್ಮೋಡದಲ್ಲಿ ಸಂಘದ ಇದರಲ್ಲಿದ್ದಾಗ RSS ಜಾಗದಲ್ಲಿದ್ದಾಗ ಚಿರತೆಯನ್ನು ನೋಡಿದ್ದೀನಿ ನಾನು. ಅದು ಚಿರತೆ ವನನೇ ಇದೆ. ಅಲ್ಮೋಡನೇ ಫೇಮಸ್ ಅಂತಂದರೆ ಚಿರತೆಗೆ. ಅಲ್ಲಿ ಅಲ್ಮೋಡದಲ್ಲೇ ಒಂದು ಚಿರತೆ ವನ ಇದೆ. ಅಲ್ಮೋಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅದು. ಅಲ್ಲಿ ರಾತ್ರಿ ಹೊತ್ತು ನೀವೇನಾದರೂ ಅಪರೂಪಕ್ಕೆ ನಾವು ಹೋಗ್ಬಿಟ್ರೆ 4-5 ಚಿರತೆಗಳು ಬಂದ್ಬಿಡುತ್ತೆ, ಓಡಾಡುತ್ತೆ. ಅಲ್ಲಿ ಒಂದು ನಮ್ಮದು RSS ವಿಭಾಗ ಪ್ರಚಾರಕರಿಂದ ರನ್ ಅಂದರೆ ಅವರು ಅದನ್ನು ನಿರ್ವಹಿಸುವಂತಹ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಂಟರ್ ಕಾಲೇಜ್, KIC ಅಂತ ಕರೀತೀವಿ, ಕೃಷಿ ಇಂಟರ್ ಕಾಲೇಜ್. ಅದರಲ್ಲಿ ಕೃಷಿ ಮಾಡಿದ +2 ಕೃಷಿ ಮಾಡಿದ ವಿದ್ಯಾರ್ಥಿಗೆ ಡಿಪ್ಲೊಮಾ ಗ್ರೇಡು ಕೊಡ್ತಾರೆ. ಆ ಥರ ಒಂದು ಉತ್ತರಾಖಂಡನ ಮೊಟ್ಟ ಮೊದಲ ಕೃಷಿ ವಿಶ್ವವಿದ್ಯಾಲಯ ಇಂಟರ್ ಕಾಲೇಜ್ ಇರೋದು ನಮ್ಮ RSS ಸ್ಥಾಪನೆ ಮಾಡಿದಂಥ ಇದು ಯಾವುದೇ ವಿದ್ಯಾಭಾರತಿ ಆಗಲಿ, ವಿವೇಕಾನಂದ ಆಗಲಿ, ಅದಕ್ಕೂ ಇದಕ್ಕೂ ಇದೆ ಸಂಬಂಧಗಳಿರುತ್ತೆ. ಸಂಬಂಧಗಳಿಲ್ಲ ನಾನು ಹೇಳೋಕ್ಕಾಗಲ್ಲ, ಸಂಬಂಧಗಳಿರುತ್ತೆ. ಬಟ್ ಇಟ್ ಈಸ್ ಮ್ಯಾನೇಜ್ಡ್ ಬೈ ವಿಭಾಗ ಪ್ರಚಾರಕ್. ಅಲ್ಲಿ ಯಾರು ವಿಭಾಗ ಪ್ರಚಾರಕರು ಇರ್ತಾರೋ ಅವರು ಅದನ್ನು ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಯಾಕಂದರೆ 3 ವರ್ಷ ಆಯಿತು ಹೋಗಿಲ್ಲ, ನಾನು ಹೋಗಿಲ್ಲ. ಕಾರಣಾಂತರಗಳಿಂದ ಬೆಂಕಿ ಬಿದ್ದಾಗ ಅಲ್ಲಿಂದ ನಾನು ಅಲ್ಮೋಡ ಬಿಟ್ಟು ಉತ್ತರ ಕಾಶಿಗೆ ಹೋದೆ. ಇವತ್ತಿಗೂ ನಾನು ಸಂಘದ ಜೊತೆ ಅದೇ ರೀತಿಯಾಗಿ ಚೆನ್ನಾಗಿದ್ದೀನಿ. ಅಲ್ಲಿ ನನಗೇನು ಲಾಸ್ ಆಗಲಿಲ್ಲ. ನನ್ನ ಲಾಸನ್ನೆಲ್ಲನೂ ಸಂಘದಿಂದನೂ ಪ್ರತ್ಯೇಕವಾಗಿ ನನಗೆ ಅಂತ ಹೇಳ್ಬಿಟ್ಟು ಬ್ಯಾಗಿಂದ ಸಮೇತ, ಪಂಚೆಯಿಂದ ಸಮೇತ ಪ್ರತಿಯೊಂದನ್ನು ಕೊಡಿಸಿದ್ದಾರೆ. ನಾವು ಯಾವತ್ತೂ ಸಂಘದ ಮರೆಯೋಕ್ಕೂ ಆಗಲ್ಲ. ಸಂಘದಿಂದ ನನಗೇನು ಒಂದು ಆ ಥರ ನಾವು ಮೋಸ ನಾವು ಅಂದ್ಕೊಳ್ಳೋದೇ ಇಲ್ಲ. ಯಾಕೆಂತಂದರೆ ದೇವ್ರು ಪಡ್ದಂಗೆ ಇರುತ್ತೆ ಅಷ್ಟೇ. ಅವ್ರು ನಾವು ಅಲ್ಲಿ ಬಿಟ್ಬಿಡ್ತೀವಿ. ಸನ್ಯಾಸಿಗಳಮ್ಮ ನಂದು ಅಂತ ಯಾವುದೂ ಇರಲ್ಲ. ಅಲ್ಲೂ 25 ಎಕರೆ ಜಾಗಕ್ಕೆ ಪ್ರಕಲ್ಪ ಪ್ರಮುಖ ಅಂತ ಕರೀತಾರೆ. ವಾಟ್ ಯು ಕಾಲ್ ಆಸ್ ಎ ಪ್ರಾಜೆಕ್ಟ್ ಹೆಡ್. ನನಗೆ ದಾಯಿತ್ವ ಅದೇ ಇತ್ತು. ದಾಯಿತ್ವ ಅಂದರೆ ರೆಸ್ಪಾನ್ಸಿಬಿಲಿಟಿ. ಬೇರೆ ಏನೋ ಹೊರಡಿದ್ರೆ ನನಗೆ ಅದು ಗೊತ್ತಿಲ್ಲ. ಅಲ್ಲಿ ನಾವು ಚಿರತೆಗಳನ್ನು ನೋಡಿದ್ದೆ. ಒಂದು ಬೆಂಗಾಲ್ ಟೈಗರ್ ನೋಡಿದ್ದೆ ಡೇ ಟೈಮಲ್ಲಿ 3-4 ಗಂಟೆಯಲ್ಲಿ. ಅದಕ್ಕೆ ಅಲ್ಲಿ ನನಗೆ ಜ್ಞಾಪಕ ಬರ್ತಾ ಇದೆ ಕರೆಕ್ಟಾಗಿ. ಬಿನ್ಸರ್ ಅಂತ ಹೇಳ್ಬಿಟ್ಟು ಅದ್ರ ಬಿನ್ಸರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಇಫ್ ಯು ಗೋ ಟು ಗೂಗಲ್ ಯು ವಿಲ್ ಗೆಟ್ ಬಿನ್ಸರ್, BINSER, ಬಿನ್ಸರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಲ್ಲಿ ಸುಮಾರು 54 ಚಿರತೆಗಳಿವೆ. ಮೊಟ್ಟ ಮೊದಲು ಮೋದಿಜಿಯವರು ಈಗ ಯಾವುದೋ ಒಂದು ಚಿರತೆ ಬೇರೆ ವಿದೇಶದಿಂದ ತಂದು ಬಿಟ್ಟಂಥ ಚಿರತೆ ಕೊನೆಯ ಸಂತತಿ ಅಲ್ಲೇ ಇದ್ದಿದ್ದು ನಮ್ಮ ಇದರಲ್ಲಿ. ಅಲ್ಲಿ ಯಾವುದೋ ಚಿರತೆಗಳು ಅಂತಂದರೆ ಯಾವುದೋ ಒಂದು ಗೂಡಲ್ಲಿ ಕೂತಿರೋ ಚಿರತೆಗಳಲ್ಲ. ಸುಮಾರು ಒಂದು ಅದು ಎಷ್ಟು ಲಕ್ಷ ಎಕರೆಗಳು ಗೊತ್ತಿಲ್ಲ, ಒಂದು ತಾಲೂಕಷ್ಟು ಸೈಜು. ಅದರಲ್ಲಿ 54 ಚಿರತೆಗಳಿವೆ. ಅದು ಯಾವುದೂ ಅದು ಕೂರಲ್ಲ, ಊರಿಗೆ ಬರುತ್ತೆ. ನಾವು ನೋಡ್ತೀವಿ ನಮ್ಮೂರುಗಳಲ್ಲೆಲ್ಲ, ಹಳ್ಳಿಗಳಲ್ಲಿ ನಾವಿದ್ದ ಊರಿಂದ ನಮ್ಮೂರಲ್ಲ. ಅದು ವಿಜಯಪುರ ಪಾಟಿಯ ಕೃಷಿ ಇಂಟರ್ ಕಾಲೇಜ್ ಅಂತ. ನನ್ನ ಯಾವುದಾದ್ರೂ ನೀವು ಫೇಸ್ಬುಕ್ಕಲ್ಲೋ ಇದರಲ್ಲ ನೋಡಿದ್ರೆ ಅದಕ್ಕೆ ಫೋಟೋಸ್ ಎಲ್ಲ ಇರುತ್ತೆ. ಅಲ್ಲಿ ನಾನು ಖುದ್ದು ಒಂದು ನೋಡಿದಂಥ ಇದು ಅಂತಂದರೆ ಬೆಂಗಾಲ್ ಟೈಗರ್ನೇ ನೋಡಿ. ತುಂಬ ಉದ್ದವಾಗಿತ್ತು. ಏನು ಇಷ್ಟಿಲ್ಲ, ಅಮೌಂಟ್ ಇದೆಯಲ್ಲ 100 ಅಡಿ ಕೂಡ ಇಲ್ಲ, ಏನೂ ಮಾಡಲಿಲ್ಲ. ಅಲ್ಲಿ ಚಿರತೆ ಇದೆ, ಆದರೆ ಯಾರೂ ಏನೂ ಮಾಡುವುದಿಲ್ಲ. ವರ್ಷಕ್ಕೆ ಜಿಲ್ಲೆಯಲ್ಲಿ ಒಂದು ಆಗುತ್ತೆ. ಅದಕ್ಕೆ ಆತಂಕ ಬಂದಾಗ ಮಾತ್ರ. ಚಿರತೆ ಸಮೇತನೂ ಶಿವನ ಹಣೆಯಲ್ಲಿದೆ, ಯಾರಿಗೂ ಏನು ಮಾಡಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.